ವಾರ್ತೆಯ ಮುಖ್ಯಾಂಶಗಳು. ಶ್ರೀ ಮಾರಿಕಾಂಬಾ ದೇವಾಲಯದ ಅಭಿವೃದ್ಧಿಗಾಗಿ 5 ವರ್ಷದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ. ರವಿ ನಾಯ್ಕ್. ಶಿರ್ಸಿ ಸಹಾಯಕ ಆಯುಕ್ತ ಕಚೇರಿ ಎದುರು ಅನಂತಮೂರ್ತಿ ಟ್ರಸ್ಟ್ ಪ್ರತಿಭಟನೆ, ಮನವಿ ಅರ್ಪಣೆ. ದಲಿತ ಯುವಕನ ಮೇಲೆ ಹಲ್ಲೆ ಪ್ರಕರಣ, ಆರೋಪಿಗಳ ವಜಾಗೆ ಆಗ್ರಹಿಸಿ ಶಿರಸಿಯಲ್ಲಿ ಪ್ರತಿಭಟನೆ. ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿ ಆತನ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಅಧಿಕಾರಿಗಳಿಗೆ ಮನವಿ. ಪ್ರತಿಭಟನೆ ನಡೆಸಿ ಸಿಬಿಜಿ ಪಂಪ್ ಬಂದ್ ಮಾಡಿಸಿದ ಸಿಎನ್ಜಿ ವಾಹನದಾರರು. ಶಿರಸಿಯಲ್ಲಿ ಭಾಗಶಃ ವಾಹನದಾರರು ಸಿಎನ್ಜಿ ವಾಹನ ನಡೆಸುತ್ತಿದ್ದು, ಸಿಬಿಜಿ ಹಾಕಿದರೆ ವಾಹನ ಹಾಳಾಗುತ್ತೆ ಎಂಬ ಕಾರಣಕ್ಕೆ ಯಾರೂ ಕೂಡ ಅದರ ಬಳಕೆ ಮಾಡುತ್ತಿಲ್ಲ. ಆದರೆ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಉಮಾಶಂಕರ್ ಪೆಟ್ರೋಲ್ ಬಂಕ್ನಲ್ಲಿ ಸಿಎನ್ಜಿ ಬದಲಾಗಿ ಸಿಬಿಜಿ ಹಾಕುತ್ತಿದ್ದಾರೆ. ಇದನ್ನು ವಿರೋಧಿಸಿ ಮಾರಿಕಾಂಬಾ ಟ್ಯಾಕ್ಸಿ ಹಾಗೂ ಆಟೋ ಯೂನಿಯನ್ನವರು ಉಮಾಶಂಕರ್ ಪೆಟ್ರೋಲ್ ಪಂಪ್ ಎದುರು ಪ್ರತಿಭಟನೆ ನಡೆಸಿ ಸಿಬಿಜಿ ಪಂಪ್ ಅನ್ನೇ ಬಂದ್ ಮಾಡಿಸಿದರು. ಇದಕ್ಕೆ ಪಂಪ್ ಮಾಲಕ ಕೂಡ ಒಪ್ಪಿಗೆ ಸೂಚಿಸಿದರು. ಶಿರಸಿ ಮಾರಿಕಾಂಬಾ ಟ್ಯಾಕ್ಸಿ ಯೂನಿಯನ್ನ ರಾಘು ಗೌಳಿ ಸೇರಿದಂತೆ ಅನೇಕ ವಾಹನದಾರರು ಮತ್ತು ಆಟೋದಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಎರಡು ಒಂದೇ ಅಂತ ಹೇಳಿ ಕಂಪನಿ ಹೇಳ್ತದೆ. ನಮಗೆ ಶೋರೂಮ್ ನವರು ಆ ರೀತಿ ಹೇಳ್ತಾ ಇಲ್ಲ. ಸಿಎನ್ಜಿನೇ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಶೋರೂಮ್ ಮತ್ತೆ ಆರ್ಟಿಒ ಆಫೀಸ್ ಇಂದ ಇದು ಆಗ್ತಿರೋದು ಸಿಎನ್ಜಿ ಮಾತ್ರ. ಅವರು ಆಗ್ತಿರೋದು ಸಿಬಿಜಿ ಅನ್ನ ಹಾಕೊಂಡು ಗಾಡಿ ಏನಾರ ಹಾಳಾದ್ರೆ ಶೋರೂಮ್ ನವರು ಮುಟ್ತಾ ಇಲ್ಲ ಗಾಡಿ. ಅದು ಹಾಕ್ಬೇಡ್ರಿ, ಅದು ಸರಿ ಇಲ್ಲ ಹೇಳ್ತಾ ಇದಾರೆ ಅವರೇ. ಗಾಡಿ ನಾಳೆ ಏನಾದ್ರು ಆದ್ರೆ ಅದು ಯಾರು ಆಗಿದೆ ಬರಲ್ಲ. ಶೋರೂಮ್ ಯಾರು ಹೋಗ್ತಾ ಇಲ್ಲ. ಬಂದು ಪೆಟ್ರೋಲ್ ಪಂಪ್ ಬಂದ್ ಮಾಡಿಸಿದ್ದಾರೆ. ನಾ ಬಂದ್ ಇಡ್ತೇನೆ, ಅದು ಸಿಎನ್ಜಿ ಕೊಟ್ರೆ ಚಾಲು ಮಾಡ್ತೇನೆ, ಸಿಬಿಜಿನೇ ಕೊಡ್ತಾ ಇದ್ದಾರೆ ಅಂದ್ರೆ ಅವಾಗ ಏನ್ ಮಾಡೋದು ನೀವು ಡಿಸೈಡ್ ಮಾಡಿ. ಶಿರಸಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿಯ ಸೇವಾವಧಿ ಜೂನ್ 22ರಂದು ಕೊನೆಗೊಳ್ಳಲಿದ್ದು, ಈ ಹಿನ್ನೆಲೆಯಲ್ಲಿ ಮಂಗಳವಾರ ಶ್ರೀ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿ ಪತ್ರಿಕಾಗೋಷ್ಠಿ ಕರೆದಿತ್ತು. ದೇವಾಲಯದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿ ಕೈಗೊಳ್ಳಲಾದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ವಿವರಿಸಿದ ಅಧ್ಯಕ್ಷ ಆರ್ಜಿ ನಾಯ್ಕ್, ತಮ್ಮ ಆಡಳಿತ ಅವಧಿಯಲ್ಲಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿರುವುದಾಗಿ ಹೇಳಿದರು. ಸಭಾಮಂಟಪದ ಹಾಲ್ನಲ್ಲಿ ಪೈಪ್ಲೈನ್ ಹಾಕಿರುವುದು, ನೀರಿನ ಶೇಖರಣೆಗೆ ಸಂಪ್ ನಿರ್ಮಾಣ, ಚಂದ್ರಶಾಲೆಯ ಸುತ್ತಲೂ ಮೇಲ್ಚಾವಣಿಗೆ ತಾಮ್ರದ ಹೊದಿಕೆ ಕಾರ್ಯ, ದೇವಾಲಯದ ಕಲ್ಯಾಣ ಮಂಟಪದ ಎದುರಿಗೆ ವಾಣಿಜ್ಯ ಸಂಕೀರ್ಣ ಕಟ್ಟಡ ನಿರ್ಮಾಣ, ದೇವಾಲಯದ ಜಾಗಗಳನ್ನು ವಶಕ್ಕೆ ಪಡೆದು ಕಟ್ಟಡ ತೆರವುಗೊಳಿಸಿ ಅನೇಕ ವ್ಯಾಜ್ಯಗಳನ್ನು ಜಯಿಸಿರುವುದು, ಭಕ್ತರ ಅನುಕೂಲಕ್ಕಾಗಿ ಯಾತ್ರಿ ನಿವಾಸ ಕಟ್ಟಡ ಹಸ್ತಾಂತರ, ನೀರಿನ ಕೊರತೆಯಾಗದಂತೆ ಕ್ರಮ, ಹೀಗೆ ವಿವಿಧ ಕಾಮಗಾರಿ ನಡೆಸಿದ್ದು ಭಕ್ತ ಗಣಕ್ಕೆ ಅನುಕೂಲವಾಗುವಂತೆ ಅಭಿವೃದ್ಧಿ ಪರ ಆಡಳಿತ ನಡೆಸಿದ್ದೇವೆ ಎಂದು ಅವರು ತಿಳಿಸಿದರು. ಉಪಾಧ್ಯಕ್ಷ ಸುದೇಶ್ ಜೋಗಳೇಕರ್, ಧರ್ಮದರ್ಶಿ ಸುಧೀರ್ ಹಂದ್ರಾಳ್ ಮಾತನಾಡಿದರು. ಇನ್ನಿಬ್ಬರು ಧರ್ಮದರ್ಶಿಗಳಾದ ವತ್ಸಲಾ ಹೆಗಡೆ, ಶಿವಾನಂದ್ ಶೆಟ್ಟಿ ಉಪಸ್ಥಿತರಿದ್ದರು. ಏಕೆಂದರೆ ಕೆಲವೊಂದು ಉತ್ಸವ ಇನ್ನಿತರ ಕಾರ್ಯಗಳಲ್ಲಿ ಜನರಿಗೆ ಒಂದೇ ಸಲ ಊಟ ನೀಡಲಿಕ್ಕೆ ತೊಂದರೆ ಆಗ್ತಿತ್ತು. ಹೀಗಾಗಿ ಅದಕ್ಕೆ ಒಂದು ಮಕ್ಕಳ ಹಾಲನ್ನು ನಿರ್ಮಾಣ ಮಾಡಿದ್ವಿ. ಅನ್ನಛತ್ರದ ಹತ್ತಿರ ಇರುವ ನೆಲಕ್ಕೆ ಗ್ರಾನೈಟನ್ನು ಅಳವಡಿಸುವ ಬಗ್ಗೆ ತೀರ್ಮಾನ ಮಾಡಿ ಗ್ರಾನೈಟನ್ನು ಅಳವಡಿಸಿದ್ವಿ. ಹಾಗೂ ಅನ್ನಛತ್ರದ ಹತ್ತಿರ ಶೆಡ್ಡನ್ನು ನಿರ್ಮಾಣ ಮಾಡಿದ್ವಿ. ಚಂದ್ರಶಾಲೆಯ ಸುತ್ತಲೂ ಮೇಲ್ಛಾವಣಿಗೆ ಇದು ಬಹಳ ಮುಖ್ಯವಾಗಿದ್ದು, ಚಂದ್ರಶಾಲೆಯ ಸುತ್ತಲೂ ಮೇಲ್ಛಾವಣಿಗೆ ತಾಮ್ರದ ಹೊದಿಕೆಯನ್ನು ಅಳವಡಿಸುವ ಬಗ್ಗೆ ನಾವು ನಿರ್ಧರಿಸಿ ಅದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಹೊರಗಿನಿಂದ ಕುಶಲಕರ್ಮಿಗಳನ್ನು ಕರೆಸಿ ಬಹಳ ಕೆಲಸವನ್ನು ಚೆನ್ನಾಗಿ ಮಾಡುವಂತೆ ಮಾಡಿಕೊಂಡು ತಾಮ್ರದ ಹೊದಿಕೆಯನ್ನು ಸಂಪೂರ್ಣಗೊಳಿಸಿದ್ವಿ. ಅದೇ ರೀತಿಯಾಗಿ ಗರ್ಭಗುಡಿಯ ನೆಲ ಮತ್ತು ಗೋಡೆಗಳಿಗೆ ಗ್ರಾನೈಟನ್ನು ಅಳವಡಿಸಿದ್ವಿ. ದೇವಾಲಯದ ಕಲ್ಯಾಣ ಮಂಟಪದ ಎದುರಿಗೆ ಇದ್ದ ಕಾಯಿ ಅಂಗಡಿ, ಅಂದರೆ ಮೊದಲು ಕಾಯಿ ಅಂಗಡಿ ವ್ಯಾಪಾರ ಮಾಡ್ತಿದ್ರು, ಅದು ದೇವಸ್ಥಾನದ ಜಾಗೆಯಾಗಿತ್ತು, ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಅದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಆ ಜಾಗವನ್ನು ನಮ್ಮ ಸುಪರ್ದಿಗೆ ಬರುವಂತೆ ಬಹಳ ಎಲ್ಲ ದಾಖಲೆಗಳನ್ನು ಅವರಿಗೆ ನೀಡಿ ಅದನ್ನು ನಮ್ಮ ವಶಕ್ಕೆ, ಅಂದರೆ ನ್ಯಾಯಾಲಯದ ಆದೇಶದಂತೆ
ಈ ಸಂದರ್ಭದಲ್ಲಿ ಮಾತನಾಡಿದ ಭೀಮಗರ್ಜನೆ ಸಂಘಟನೆ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಅವರು, ನಾಣಿಕಟ್ಟ ಗ್ರಾಮದಲ್ಲಿ ಅಮಾಯಕ ದಲಿತನ ಮೇಲೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿರುವ ಹಲ್ಲೆಯನ್ನು ಕಟು ಶಬ್ದಗಳಲ್ಲಿ ಖಂಡಿಸುತ್ತೇನೆ. ದಲಿತ ಸಮುದಾಯದವರು ಈ ಘಟನೆಯನ್ನು ಖಂಡಿತ ಕ್ಷಮಿಸುವುದಿಲ್ಲ. ದಲಿತ ಯುವಕನ ಮೇಲೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಎಸಗಿರುವ ಅನ್ಯಾಯ ದಲಿತ ಸಮಾಜದ ಸ್ವಾಭಿಮಾನಕ್ಕೆ ಪ್ರಶ್ನೆ ಮಾಡಿದಂತಾಗಿದೆ. ಹಲ್ಲೆ ನಡೆಸಿದ ಅಧಿಕಾರಿಗಳ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದ್ದು, ಯಾವುದೇ ಕಾರಣಕ್ಕೂ ತಪ್ಪು ಮಾಡಿರುವ ಅಧಿಕಾರಿಗಳಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲವಾದಲ್ಲಿ ನಮ್ಮ ಪ್ರತಿಭಟನೆ ಉಗ್ರ ಸ್ವರೂಪ ಪಡೆಯಲಿದೆ ಎಂದರು. ಪ್ರತಿಭಟನೆಗೆ ಬೆಂಬಲಿಸಿ ಸಿದ್ದಾಪುರದ ಭೀಮಶಕ್ತಿ ಸಂಘಟನೆಯ ಅಧ್ಯಕ್ಷ ನಂದನ್ ಬೋರ್ಕರ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಭಟನೆಕಾರರು ಮನವಿ ನೀಡಲು ಡಿಎಸ್ಪಿ ಕಚೇರಿಯತ್ತ ಸಾಗಿದರು. ಅವರ ಕಡೆ ಹತ್ತು ಅಕ್ಕಪಕ್ಕದವರು ಭೀಮಗಢ ಸಂಘಟನೆ ಸಂಪರ್ಕ ಮಾಡೋ ನಮ್ಮ ತಾಲೂಕು ಪ್ರಿಂಟ್ ಮಾಡೋ ಸಂಪರ್ಕ ಮಾಡ್ತಾರೆ. ನಾವು ಕಡೆಗೆ ಅಲ್ಲಿಂದ ನಮ್ಮ ಸಿದ್ದಾಪುರ ಭಾಗದ ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷ ನನ್ನನ್ನು ನಾವು ತಿಳಿಸ್ತೀವಿ. ಅವರು ರೊಚ್ಚಿಗೆ ಹೇಳ್ತಾರೆ, ನಾವು ಬಿಡ್ತು ಸ್ಪಾಟ್ಗೆ ಹೋಗ್ತೇವೆ. ಅಲ್ಲಿ ಹೋದಾಗ ಜನ ನಾವು ಬಂದ್ಕಳೆ ನೋಡಿ ಆ ವ್ಯಕ್ತಿ ಎಷ್ಟು ಹೆದರಿದ್ದ ಅಂತ ಹೇಳಿದ್ರೆ, ನಾವು ಬಂದ್ಕಳೆ ನಾವು ಮನೆ ಹೋಗ್ಕಳೆ ಸರ್ ನಾನಲ್ಲ ಸರ್ ಅಂತ ಹೇಳಿ ನಡಗತ್ ಬಿಟ್ಟಿದ್ದ. ಅವನು ನಾವೇ ಯಾರೋ ಅಧಿಕಾರಿಗಳು ಮತ್ತೆ ಬಂದು ಎಳ್ಕೊಂಡು ಹೊಡಿತೀವಿ ಅಂತ ಹೆದರ್ ಬಿಟ್ಟಿದ್ದವನು. ಅಂದ್ರೆ ಅವನಿಗೆ ಎಷ್ಟು ಹಿಂಸೆ ಕೊಟ್ಟಿರ್ಬೇಡ ಅಂತ ಹೇಳಿ, ಎಷ್ಟು ಹಿಂಸೆ ಕೊಟ್ಟಿರ್ಬೇಡ ಅಂತ ಹೇಳ್ಕೊಂಡು. ಕಾನ್ಸೂರಿನ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿ ಆತನ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಎಬಿವಿಪಿಯಿಂದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನೆಗೆ ಪೊಲೀಸರು ಅವಕಾಶ ನೀಡಿಲ್ಲ ಎಂಬ ಕಾರಣಕ್ಕೆ ಎಬಿವಿಪಿ ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತಾದರೂ ಯಾವುದೇ ರೀತಿಯ ಸಂಘರ್ಷಕ್ಕೆ ಎಡೆ ಮಾಡಿಕೊಡದೆ ಶಾಂತಿ ರೀತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸುದ್ದಿ ತಿಳಿದ ತಹಸೀಲ್ದಾರ್ ಪುಟ್ಟರಾಜ್ ಗೌಡ್ರು ಮನವಿ ಸ್ವೀಕರಿಸಿದರು. ಪ್ರತಿಭಟನೆಯ ನೇತೃತ್ವವನ್ನು ಎಬಿವಿಪಿ ತಾಲೂಕಾ ಅಧ್ಯಕ್ಷ ಸಂಜಯ್ ಗಾವ್ಕರ್ ವಹಿಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮೃತನ ತಾಯಿ ಮಗನ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು. ವ್ಯವಸ್ಥೆ ರಾತ್ರಿ 11 ಗಂಟೆವರೆಗೆ ವಿದ್ಯಾರ್ಥಿಗಳು ಸ್ಟೇಷನ್ ಅಲ್ಲಿ ಕುತ್ಕೊಂಡಿದ್ದೇವೆ. ನಾವು ಎಲ್ಲಿ ಹೋಗಿದೆ ವ್ಯವಸ್ಥೆ? ಆ ಬಡ ವಿದ್ಯಾರ್ಥಿ ತಾಯಿ ಏನ್ ಮಾಡ್ಬೇಕು ಇವತ್ತು? ನಿನ್ನೆ ಬೆಳಗ್ಗೆಯಿಂದ ನಾವು ಹೋರಾಟ ಮಾಡ್ಬೇಕಂತ ಸರ್, ಸರ್ಕಾರದಿಂದ ಒಂದು 5 ಲಕ್ಷ ಪರಿಹಾರ ಕೊಡ್ತಾರೆ ಬಿಟ್ರೆ ಅವ್ರು ನೋವನ್ನು ಕೇಳಲಿಕ್ಕೆ ಯಾರಿದ್ದಾರೆ ಇವತ್ತು? ಇವತ್ತೆಲ್ಲ ಕಾನೂನು ಭಂಗ ಆಗ್ತದೆ. ನಾವು ಹೋರಾಟ ಮಾಡ್ಲಿಕ್ಕೆ ಇಳಿದಾಗ ಪ್ರತಿಯೊಂದು ಕಾನೂನಿಗೆ ಅಡೆತಡೆ ಆಗ್ತದೆ. ಇಂಥದ್ದು ಹಾಸ್ಟೆಲ್ಗಳಲ್ಲಿ ಸಮಸ್ಯೆ ಇದ್ದಾಗ ಎಲ್ಲಿ ಹೋಗಿದ್ರು? ಒಂದೇ ಒಂದಿನ ಇಲ್ಲಿ ಶಾಸಕರಾಗ್ಲಿ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಕಳೆದ 2 ವರ್ಷಗಳಿಂದ ಅಕ್ರಮ ಸರಾಯಿ ಮತ್ತು ಗಾಂಜಾ ಹಾವಳಿಯಿಂದಾಗಿ ಯುವ ಸಮುದಾಯ ಬಲಿಯಾಗುತ್ತಿದ್ದು, ಇದನ್ನು 1 ತಿಂಗಳೊಳಗೆ ನಿಲ್ಲಿಸದಿದ್ದರೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ಪ್ರತಿಭಟನೆಯ ನೇತೃತ್ವ ವಹಿಸಿದ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರಾದ ಅನಂತಮೂರ್ತಿ ಹೆಗಡೆ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಸಾರ್ವಜನಿಕರ ಪರವಾಗಿ ಜ್ಯೋತಿ ಭಟ್, ಉಷಾ ಹೆಗಡೆ, ವಿಎಂ ಭಟ್, ರಮೇಶ್ ನಾಯ್ಕ್, ಮಹಾಂತೇಶ್ ಹಾದಿಮನೆ, ಗಣೇಶ್ ಕ್ಷತ್ರಿಯ, ತಿಮ್ಮಪ್ಪ ಮಡಿವಾಳ್, ರವಿ ಹೆಗಡೆ ಊರ್ದೋಟ, ಉಪೇಂದ್ರ ಮೇಸ್ತಾ, ಉದಯ್ ಕಳ್ಳೂರ್ ಇತರರು ಪಾಲ್ಗೊಂಡಿದ್ದರು. ಜನಗಳಿಗೆ, ನಮ್ಮ ಸಿದ್ದಾಪುರ ಜನಗಳಿಗೆ ನೇರವಾಗಿ ಹೇಳ್ತಾ ಇದ್ದೇನೆ, ನಿಮಗೆ ಹೆಂಡ ಅಂತ ಹೇಳಿ ವಿಷ ಕುಡಿಸ್ತಾ ಇದ್ದಾರೆ. ಹೆಂಡ ಅಂತ ವಿಷ ಕುಡಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ನಿಮಗೆ ಹಳ್ಳಿಗಳ ಕಡೆ ಕೊಡ್ತಾ ಇರುವಂತದ್ದು, ಇಲ್ಲಿ ಬಾರಿ ತೆಗೆದುಕೊಂಡು ಕೊಡ್ತಾ ಇರುವಂತದ್ದು ಅದು ಕಮರಿಪೇಟೆ ಹೆಂಡ. ನಮಗೆ ಖಚಿತವಾದಂತಹ ವರ್ತಮಾನ ಇದೆ. ಅದನ್ನ ಕುಡಿದವರೇ ನನಗೆ ಹೇಳಿದ್ದಾರೆ, ಇಲ್ಲಿ ಹಳ್ಳಿಗಳ ಕಡೆಯನ್ನು ಕುಡಿದ್ರೆ ಎದೆಲ್ಲ ಸುಡುತ್ತದೆ, ನಮ್ಗೆ ತ್ರಾಸ ಆಗ್ತದೆ. ಒಂದು 6 ತಿಂಗಳು ಪಾಕಿಸ್ತಾನದಿಂದ ಬಂದವರಲ್ಲ, ಅಥವಾ ಬೇರೆ ಬಾಂಗ್ಲಾದೇಶದಿಂದ ಬಂದವರಲ್ಲ, ಅಥವಾ ಮಧ್ಯ ದೇಶ